ದ್ವಾರಕಿ ಸರ್ ನಮಸ್ಕಾರ. ನಾನು ಹುಡುಗಿ ಅಂತ ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ನಾನು ಪತಿವ್ರತೆ ಅಂತ ಹೇಳಕ್ಕೆ ಬಂದೆ. ಏನಮ್ಮ ಅಂಬಿಕಾ, ಒಳ್ಳೆ ಟ್ರೆಡಿಷನಲ್ ಸಾಂಗ್ ಹಾಕಮ್ಮ. ನಾನು ಪತಿವ್ರತೆ, ನನ್ನ ಗಂಡ ಕೇಳಿದ್ರೆ ಬೈತಾರೆ. ಯಾಕ್ರಿ ಕೆಮ್ತಿದ್ದೀರಾ? ಅದಕ್ಕೆ ಹೇಳಿದೆ ಸಿಗರೇಟ್ ಸೇದ್ಬೇಡಿ ಅಂತ. ನನ್ನ ಮಾತೇ ಕೇಳಲ್ಲ. ಆಯ್ತು ಬಿಡಿ, ಯಾರೋ ಹೇಳಿದ್ರು ಸಿಗರೇಟ್ ಸೇದಿದ್ರೆ ಬೇಸ್ ವಾಯ್ಸ್ ಬರುತ್ತೆ ಅಂತ, ಅದಕ್ಕೆ ಟ್ರೈ ಮಾಡಿ. ಆಯ್ತು ಬಿಡು, ನೀನು ಯಾಕೆ ಇದಕ್ಕಂಗಾಡ್ತೀಯ? ಅದು ನಿಮ್ಮ ಮೇಲಿರೋ ಪ್ರೀತಿಗೆ ರೀ. ನೀನು ಒಳ್ಳೆ ಕಣೆ. ಸ್ಕಿಟ್ ಅಲ್ಲಿ ಗಂಡ ಎಂತಿ ಪ್ರೀತಿ ಅಂತ ಬರೆದ್ಬಿಟ್ರೆ ಸಾಕು, ಓವರ್ ಪ್ರೀತಿ ತೋರಿಸ್ತೀಯ ರೀ. ಅದು ನಿಜವಾದ ಲವ್ ರೀ. ಆಯ್ತು ಕಣೆ. ಕಳ್ಳಿ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊತಾರೇನೆ, ಇಷ್ಟಕ್ಕೆಲ್ಲ ಅಳ್ತಾರೇನೆ. ನೋಡು, ನಾನೇನು ಕೆಮ್ಮಿದ್ರುವಾಗ ಸತ್ತೋಗ್ಬಿಡ್ತೀನ ರೀ. ಇನ್ನೊಮ್ಮೆ ಈ ಮಾತು ಮಾತಾಡಿದ್ರೆ ನಾನೇ ಸತ್ತೋಗ್ತೀನಿ ರೀ. ನಂಗೆ ಈ ಮಾತು ತುಂಬಾ ನೋವು ಆಗತ್ತೆ. ಆಯ್ತು ಚಿನ್ನ. ನೋಡು, ಹಿಂಗೆಲ್ಲ ಅಳಬಾರ್ದು ಕಣೆ. ನನ್ನ ಕೈ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅಳಬಾರ್ದು ಕಣೆ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ಯಾವುದೋ ಫೋನ್ ಬರ್ತಾ ಇದೆ. ಹೌದಾ? ಹಲೋ, ಎಸ್ ಸರ್, ಓಕೆ ಸರ್, ಶೂರ್ ಸರ್, ಡನ್ ಸರ್. ರೀ ಯಾರ್ರೀ ಅದು? ಅರ್ಜೆಂಟು ಪ್ರಾಜೆಕ್ಟ್ ವರ್ಕ್ ಮೇಲೆ ಡೆಲ್ಲಿಗೆ ಹೋಗ್ಬೇಕಾಗಿದೆ ಕಣೆ. ಸುಮ್ಮನೆ ರೀ, ಇಲ್ಲಿರೋ ಪ್ರಾಜೆಕ್ಟ್ನ ಇನ್ನೂ ಶುರು ಮಾಡಿಲ್ಲ. ಹೊರಗಡೆ ಎಂತೆಂತೋ ದೊಡ್ಡ ಪ್ರಾಜೆಕ್ಟ್ಗಳೇ ಕೆಟ್ಟು ಅರ್ಧಕ್ಕೆ ನಿಂತೋಗಿರ್ಬೇಕಾದ್ರೆ ನಂದ್ಯಾವ ಮಹಾ ಪ್ರಾಜೆಕ್ಟ್ ಅಂತ ಎಲ್ರ ಮುಂದೆ ಸಾರಾಗ್ತಾ ಇದೆಯೇ ರೀ. ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ ರೀ. ಆಯ್ತು ಕಣೆ. ನೋಡು, ಇಷ್ಟೊಂದು ಹಠ ಮಾಡಬಾರ್ದು. ಎರಡೇ ದಿನ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಆಯ್ತಾ? ಆಯ್ತು ರೀ, ಆರತಿ ತಟ್ಟೆ ತರ್ತೀನಿ. ಆಯ್ತು, ಹೋಗು. ಬಂದ ತಕ್ಷಣ ಪ್ರಾಜೆಕ್ಟ್ ಶುರು ಮಾಡ್ಕೊಂಡ್ಬಿಡೋಣ. ಆಯ್ತಾ? ರೀ, ಆರತಿ ಆಫ್ ಆಯ್ತು ರೀ. ಮತ್ತಿನ್ನೇನೆ, ಎದುರುಗಡೆ ಸುಂಟ್ರಗಾಳೆನೆ ಕೂತಿರುವಾಗಿ ಆರತಿ ದೀಪ ಬೆಂಕಿ ಎಲ್ಲ ಯಾವ ಲೆಕ್ಕ? ಎಷ್ಟೋ ಸಲ ಶಾರ್ಟ್ ಲೈಟ್ಗಳು ಶೇಕ್ ಆಗಿ ಹೋಗ್ಬಿಟ್ಟಿರ್ತವೆ. ಇನ್ನು ಆರತಿ ಲೆಕ್ಕನ? ಒಂದ್ ಕೆಲಸ ಮಾಡಿ, ಇವಾಗ ನೀನು ಆ ಕಡೆಯಿಂದ ನನ್ನ ಎದುರುಗಡೆ ಬಾ, ಎಲ್ಲ ಒಳ್ಳೇದಾಗತ್ತೆ. ಆಯ್ತಾ? ಬಾ ರೀ, ನಾಯಿ ಬೊಗಳ್ತಿದೆ ರೀ. ನಾಯಿ ಬೊಗಳಿದ್ರೆ ಏನೇ ಆಗುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀಯ? ನೀನ್ ಒಳ್ಳೆ ಎಲ್ಲದಕ್ಕೂ ಶಾಕ್ ಆಗ್ತಾ ಇರ್ತೀಯ ರೀ. ಇದು ಕಾಮಿಡಿ ಸ್ಕಿಟ್ ಅಲ್ವೇನ್ರಿ? ಅದಕ್ಕೆ ಎಲ್ಲದಕ್ಕೂ ಹೀಗೆ ಶಾಕ್ ಆಗ್ಬಿಟ್ರಿ. ಆಯ್ತು, ಅಷ್ಟೊಂದು ಶಾಕ್ ಆಗ್ಬೇಡ. ನೀನ್ ಎದ್ರಿಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ನೋಡು, ನಾನೊಂಥರ ಹುಲಿ ಇದ್ದಂಗೆ ಕಣೆ. ಹುಲಿ ಯಾವ ಥರ ಹೇಳು? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಸಾಕು, ನಾಚಿಕೆ ಪಟ್ಕೊಂಡಿದ್ದು ಸಾಕು. ಆಯ್ತಾ? ಸರಿ, ನಾನು ಇನ್ನು ಹೋಗ್ತೀನಿ. ಆಯ್ತಾ? ಆಯ್ತು ರೀ. ಆಯ್ತು ಕಣೆ, ಹೋಗಿ ಬರ್ತೀನಿ. ಆಯ್ತಾ? ಅದಕ್ಕಲ್ರಿ, ಮಾಮೂಲಿ ಕೊಟ್ಟಿಲ್ಲ. ಆಯ್ತು ಕಣೆ, 2 ದಿನಕ್ಕೆ ಆಗೋಷ್ಟು ಕೊಟ್ಬಿಡ್ತೀನಿ. ಆಯ್ತಾ? ನೋಡಿ, ನಮ್ಮಿಬ್ರು ಪ್ರೀತಿ ಕಂಡ್ರೆ ಜನಗಳಿಗೆ ಎಷ್ಟು ಹೊಟ್ಟೆ ಉರಿ. ನೋಡು, ಮುತ್ತು ಕೊಡಬಾರ್ದಂತ ಮೈಕ್ ಈ ಕಡೆ ಹಾಕಿದ್ದಾರೆ. ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ? ಈ ಕಡೆ ಕೊಡಿ. ಆಯ್ತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್